Okay, let's get into God's word. ನಾವು ದೇವರ ವಾಕ್ಯಕ್ಕೆ ಹೋಗೋಣ. We are back in our new year promise. ನಮ್ಮ ಹೊಸ ವರ್ಷದ ವಾಗ್ದಾನಕ್ಕೆ ಮತ್ತೆ ತಿರುಗಿ ಹೋಗೋಣ. But thanks be to God who gives us victory through our Lord Jesus Christ. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. So we have given you stickers, keep confessing every day. ಮತ್ತು ನಾವು ನಿಮಗೆ ಸ್ಟಿಕ್ಕರ್ ಗಳನ್ನು ಕೊಟ್ಟಿದ್ದೇವೆ, ಅದನ್ನು ಅರಿಕೆ ಮಾಡುವುದಕ್ಕಾಗಿ. Shall we all lift up our hands and say this? Thanks be to God who gives me victory through my Lord Jesus Christ. ನನ್ನ ದೇವರಿಗೆ ವಂದನೆಗಳು, ನನ್ನ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. Hallelujah. Hallelujah. His victory is your victory. ಆತನ ಜಯ ನಿಮ್ಮ ಜಯವಾಗಿದೆ. Means there is no defeat for you. ಅದರ ಅರ್ಥ ನಿಮಗೆ ಅಪಜಯವಿರುವುದಿಲ್ಲ, ಸೋಲಿರುವುದಿಲ್ಲ. Because there is no defeat for him. ಯಾಕಂದ್ರೆ ಆತನಿಗೆ ಸೋಲಿಲ್ಲ. Hallelujah. Hallelujah. Then he says, therefore always abound in the work of the Lord. ಮತ್ತು ಅದಕ್ಕಾಗಿ ಹೇಳ್ತದೆ, ಆದದರಿಂದ ನೀವು ಯಾವಾಗಲೂ ದೇವರ ಸೇವೆಯಲ್ಲಿ ನೀವು ಸ್ಥಿರಚಿತ್ತರಾಗಿರಿ. When he says abound in the work of the Lord means it is not in the church. ಮತ್ತು ದೇವರ ಕರ್ತನ ಸೇವೆಯನ್ನು ಪ್ರಯಾಸ ಪಡುವುದಂದರೆ ಕೇವಲ ಸಭೆಯಲ್ಲಿ ಮಾಡುವುದಲ್ಲ. Whatever the work has given you, abound in it. Do it best. ಮತ್ತು ದೇವರು ನಿಮಗೆ ಏನೆಲ್ಲ ಕೆಲಸವನ್ನು ಕೊಟ್ಟಿದ್ದಾನೋ ಅದರಲ್ಲಿ ಉತ್ತಮವಾಗಿ ಮಾಡಿರಿ. Your job is given by God. ನಿಮ್ಮ ಕೆಲಸವು ದೇವರಿಂದ ಕೊಡಲ್ಪಟ್ಟದ್ದಾಗಿದೆ. Hallelujah. Hallelujah. Because you have a victory through our Lord Jesus Christ, you will abound in your work. You will excel in your work. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಿಮಗೆ ಜಯವನ್ನು ಸಿಕ್ಕಿರುವ ಕಾರಣ ನಿಮ್ಮ ಕೆಲಸಗಳಲ್ಲಿ ನಿಮಗೆ ಯಶಸ್ಸಿದೆ. And more than that, ಅದಕ್ಕಿಂತ ಹೆಚ್ಚಾಗಿ you will bring revival through your job. ನಿಮ್ಮ ಕೆಲಸದ ಮೂಲಕ ನೀವು ಉಜ್ಜೀವನವನ್ನು ತರ್ತೀರಿ. Hallelujah. Hallelujah. Say one more time in English. ಇಂಗ್ಲಿಷ್ ನಲ್ಲಿ ಇನ್ನೊಂದು ಸಾರಿ ಹೇಳ್ರಿ. Thanks be to God who gives me victory through my Lord Jesus Christ. Always I will abound in the work of the Lord. Through my job I will bring revival. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಆತನಿಗೆ ಸ್ತೋತ್ರ. ನನ್ನ ಕೆಲಸದ ಮೂಲಕ ನಾನು ಉಜ್ಜೀವನವನ್ನು ತರುತ್ತೇನೆ. ನನ್ನ ಕೆಲಸದಲ್ಲಿ ಕರ್ತನ ಸೇವೆಯಲ್ಲಿ ನಾನು ಪ್ರಯಾಸ ಪಡುತ್ತೇನೆ. Hallelujah. Hallelujah. You know, I told you, if you have to understand the scripture, you should understand what is written before that. ಮತ್ತು ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಅದಕ್ಕಿಂತ ಮುಂಚೆ ಇರುವಂತ ವಾಕ್ಯವನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು. This scripture talks about death, burial and resurrection. ಈ ವಾಕ್ಯವು ಯೇಸುವಿನ ಮರಣ, ಉಳುವಿಕೆ, ಪುನರುತ್ಥಾನದ ಬಗ್ಗೆ ಮಾತಾಡ್ತದೆ. And it talks about our resurrection. Our resurrection also. ಅದು ನಮ್ಮ ಪುನರುತ್ಥಾನದ ಬಗ್ಗೆ ಕೂಡ ಮಾತಾಡ್ತದೆ. It talks about the second coming of Jesus. ಅದು ಯೇಸುವಿನ ಎರಡನೇ ಬರಣದ ಬಗ್ಗೆ ಕೂಡ ಮಾತಾಡ್ತದೆ. When he comes, we all will be taken up. ಮತ್ತು ಯಾವಾಗ ಆತನು ಬರ್ತಾನೋ ಎಲ್ಲರೂ ಎತ್ತಲ್ಪಡ್ತಾರೆ. In the twinkling of a light we all will be taken up. ಕಣ್ರೆಪ್ಪೆ ಬಡಿಯಷ್ಟರೊಳಗಾಗಿ ನಾವೆಲ್ಲರೂ ಎತ್ತಲ್ಪಡ್ತೇವೆ. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? So I told you, people have a fear about the second coming. ಮತ್ತು ಎರಡನೇ ಬರಣದ ಬಗ್ಗೆ ಅನೇಕ ಜನರಲ್ಲಿ ಭಯ ಇದೆ. Why they have a fear about second coming? ಯಾಕೆ ಎರಡನೇ ಬರಣದ ಬಗ್ಗೆ ಜನರಿಗೆ ಭಯ ಇದೆ? People think their sin will hold them here. ಮತ್ತು ಜನರು ಅನ್ಕೊಳ್ತಾ ಇದ್ದಾರೆ ಅವರ ಪಾಪವು ಅವರನ್ನು ಇಲ್ಲೇ ಹಿಡಿದು ಬಿಡುತ್ತದೆ. Always they think about sin. I have done this sin, I have done that sin. Sin consciousness. ಮತ್ತು ಯಾವಾಗಲೂ ಪಾಪದ ಮನವರಿಕೆ ಉಳ್ಳವರಾಗಿರ್ತಾರೆ. ನಾನು ಈ ಪಾಪವನ್ನು ಮಾಡಿದೆ, ಆ ಪಾಪದ ಮನೋಭಾವನೆ ಉಳ್ಳವರಾಗಿರ್ತಾರೆ. They come to church also, they'll think about sin only first. ಅವರು ಸಭೆಗೆ ಬಂದಾಗಲೂ ಕೂಡ ಮೊದಲು ಪಾಪವನ್ನೇ ಯೋಚನೆ ಮಾಡ್ತಾರೆ. Always thinking about sin. ಯಾವಾಗಲೂ ಪಾಪದ ಕುರಿತಾಗಿ ಯೋಚನೆ ಮಾಡ್ತಾರೆ. Sin consciousness is a real cause for the defeat. ಮತ್ತು ಪಾಪದ ಮನೋಭಾವನೆ ಉಳ್ಳವರು ಅಂದ್ರೆ ಪಾಪದ ಮನೋಭಾವನೆ ಉಳ್ಳಂತದ್ದು, ನಾನು ಪಾಪಿ ಎಂಬುದಾಗಿರುವಂತ ಯೋಚನೆ ಅದು ಸೋಲನ್ನು ತರ್ತದೆ. We should remove it. ನಾವು ಅದನ್ನು ತೆಗೆದುಹಾಕಬೇಕು. We should have a righteous consciousness. ಮತ್ತು ನಮಗೆ ನೀತಿವಂತಿಕೆ ಒಂದು ಯೋಚನೆ ಇರಬೇಕು. You will have it only when you understand what
Christ has done on the cross for your sin. ಮತ್ತು ನಿಮ್ಮ ಪಾಪಕ್ಕಾಗಿ ಕ್ರಿಸ್ತನು ಕ್ರೂಜೆ ಮೇಲೆ ಏನನ್ನು ಮಾಡಿದ್ದಾನೋ ಎಂಬುದಾಗಿ ಆ ಯೋಚನೆಗಳು ಮಾಡುವಾಗಲೇ ಮಾತ್ರ ನೀವು ಅದರಿಂದ ಹೊರಗಡೆ ಬರಕಾಗ್ತದೆ. We should understand our salvation. ಮತ್ತು ನಮ್ಮ ರಕ್ಷಣೆಯ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳ್ರಿ. An unbeliever, or when we were not born again, Bible says we all were dead in sin. ಮತ್ತು ನಾವು ಯಾವಾಗ ಅವಿಶ್ವಾಸಿಗಳಾಗಿದ್ದಾಗ, ನಾವು ಹೊಸದಾಗಿ ಹುಟ್ಟದೇ ಇದ್ದಾಗ ಬೈಬಲ್ ಹೇಳ್ತದೆ ನಾವೆಲ್ಲರೂ ಪಾಪದಲ್ಲೇ ಸತ್ತವರಾಗಿದ್ವಿ. So unbeliever is dead in sin. ಅವಿಶ್ವಾಸಿಗಳು ಅವರು ಪಾಪದಲ್ಲಿ ಸತ್ತವರಾಗಿದ್ದಾರೆ. And Bible calls him as a slave of sin. ಮತ್ತು ಬೈಬಲ್ ಅದಕ್ಕೆ ಹೇಳ್ತದೆ ಪಾಪಕ್ಕೆ ಗುಲಾಮರು ಎಂಬುದಾಗಿ. See, when you say unbeliever, sinner means he doesn't need forgiveness. He needs life. Life is very important for him. ಮತ್ತು ಅವಿಶ್ವಾಸಿಗೆ ಕೇವಲ ಕ್ಷಮೆ ಬೇಕಾಗಿಲ್ಲ, ಆತನಿಗೆ ಜೀವ ಬೇಕಾಗಿದೆ. He is dead in sin and trespasses. ಆತನು ಪಾಪಗಳಲ್ಲಿ ಅಪರಾಧಗಳಲ್ಲಿ He ಸತ್ತವನಾಗಿದ್ದಾನೆ. is a slave of sin. ಆತನು ಪಾಪಕ್ಕೆ ಗುಲಾಮನಾಗಿದ್ದಾನೆ. Tell after me, dead in sin, slave of sin. ಪಾಪಕ್ಕೆ ಸತ್ತವನು, ಪಾಪದ ಗುಲಾಮನು. But Jesus brought us out. ಆದ್ರೆ ಯೇಸು ನಮ್ಮನ್ನು ಹೊರಗಡೆ ತಂದಿದ್ದಾನೆ. Colossians 1st chapter, ಕೊಲೋಸೆ 1ನೇ ಅಧ್ಯಾಯ verse 13 and 14. 13-14. Colossians 1st chapter, verse 13-14. ಕೊಲೋಸೆ 1ನೇ ಅಧ್ಯಾಯ Who has 13-14. delivered us from the power of darkness, has translated us into the kingdom of his dear Son, in whom we have redemption through his blood, even the forgiveness of sins. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. I have shared 4 things from the scripture. ಈ ವಾಕ್ಯದಿಂದ 4 ವಿಷಯಗಳನ್ನು ಹೇಳಿದೆ. First is, God has delivered us from the power of darkness of Satan. ಮೊದಲನೇದಾಗಿ ಅಲ್ಲಿ ಹೇಳ್ತದೆ ದೇವರು ಅಂಧಕಾರದ ಸೈತಾನನ ಅಂಧಕಾರದ ದೊರೆತನದಿಂದ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. Amen. ಆಮೆನ್. Say it in Kannada, all of you. ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ. ಸೈತಾನನ ಅಂಧಕಾರದ ದೊರೆತನದಿಂದ ದೇವರು ಬಿಡುಗಡೆ ಮಾಡಿದ್ದಾನೆ. ಮಾಡಿದಾನ ಮಾಡಬೇಕಾ? So you are not under the power of darkness now. ಈಗ ನೀವು ಅಂಧಕಾರದ ದೊರೆತನದಲ್ಲಿ ಇಲ್ಲ. So if Jesus comes, surely you will go to heaven. ಯೇಸು ಬರುವುದಾದ್ರೆ ನಿಶ್ಚಯವಾಗಿ ನೀವು ಎತ್ತಲ್ಪಡ್ತೀರಿ. You are already delivered. ನೀವು ಮೊದಲೇ ಬಿಡುಗಡೆ ಹೊಂದಿದವರಾಗಿದ್ದೀರಿ. You don't need deliverance. ನಿಮಗೆ ಬಿಡುಗಡೆ ಬೇಕಾಗಿಲ್ಲ. This is very important. ಇದು ಬಹಳ ಪ್ರಾಮುಖ್ಯವಾಗಿದೆ. Tell your neighbor, you don't need deliverance. ಪಕ್ಕದವರಿಗೆ ಹೇಳ್ರಿ, ನಿನಗೆ ಬಿಡುಗಡೆ ಬೇಕಾಗಿಲ್ಲ. You are already delivered. ನಿನಗೆ ಮೊದಲೇ ಬಿಡುಗಡೆಯಾಗಿದೆ. Hallelujah. Hallelujah. This work you have not done. He has done it. ಇದನ್ನು ನೀನು ಮಾಡಿಲ್ಲ, ಆತನು ಮಾಡಿದ್ದಾನೆ. By his blood you are delivered from the power of darkness. ಆತನ ರಕ್ತದ ಮೂಲಕ ಅಂಧಕಾರದ ದೊರೆತನದಿಂದ ನೀವು ಬಿಡುಗಡೆ ಹೊಂದಿದ್ದೀರಿ. Then it says he has transferred us into the kingdom of his son, that is light. ಮತ್ತು ಅಲ್ಲಿ ಹೇಳ್ತಿದೆ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸಿದನು, ಅಂದ್ರೆ ಬೆಳಕಿನ ರಾಜ್ಯದಲ್ಲಿ. Means you are born into the kingdom of God. ಅಂದ್ರೆ ನೀವು ದೇವರ ರಾಜ್ಯದಲ್ಲಿ ಹುಟ್ಟಿದವರಾಗಿದ್ದೀರಿ. Hallelujah. Hallelujah. You made 2 minutes prayer ನೀವು 7 ನಿಮಿಷ ಪ್ರಾರ್ಥನೆ ಮಾಡಿದ್ದೀರಿ for salvation. ನಿಮ್ಮ ರಕ್ಷಣೆಗಾಗಿ. What happened in your spirit? ನಿಮ್ಮ ಆತ್ಮದ ಒಳಗಡೆ ಏನಾಯಿತು? New birth has taken place. ಹೊಸ ಜನ್ಮ ಉಂಟಾಯಿತು. You are born again. ನೀವು ಹೊಸದಾಗಿ ಹುಟ್ಟಿದ್ದೀರಿ. You have become a new creation. ನೀವು ನೂತನ ಸೃಷ್ಟಿಯಾಗಿದ್ದೀರಿ. Hallelujah. Hallelujah. Say, I am a new creation. I am a new creation. ನಾನು ನೂತನ ಸೃಷ್ಟಿಯಾಗಿದ್ದೇನೆ. Brand new now in spirit. In spirit you are brand new. ಮತ್ತು ನಿಮ್ಮ ಆತ್ಮದಲ್ಲಿ ನೀವು ತಾಜಾ ಹೊಸದಾಗಿದ್ದೀರಿ. Sin nature has gone. ಪಾಪದ ಸ್ವಭಾವ ಹೋಯಿತು. God's nature has come. ದೇವರ ಸ್ವಭಾವ ಒಳಗಡೆ ಬಂತು. Third, it says, in him we have redemption. ಮತ್ತು ಮೂರನೇದಾಗಿ ಹೇಳ್ತದೆ
ಆತನಲ್ಲಿ ನಮಗೆ ಪಾಪದ ಪರಿಹಾರ ಉಂಟಾಯಿತು, Hallelujah. ನಮಗೆ ವಿಮೋಚನೆ ಉಂಟಾಯಿತು. Say, in Christ I have redemption. ಕ್ರಿಸ್ತನಲ್ಲಿ ನನಗೆ ವಿಮೋಚನೆ ಇದೆ. I give lot of examples. I repeat the examples again and again. ನಾನು ಅನೇಕ ಉದಾಹರಣೆಗಳನ್ನು ಕೊಟ್ಟಿದ್ದೇನೆ ಮತ್ತು ಅನೇಕ ಉದಾಹರಣೆಗಳನ್ನು ಕೊಡ್ತಾನೆ ಇರ್ತೇನೆ. I repeat it ನಾನು ಮತ್ತೊಂದು ಸಾರಿ ಹೇಳ್ತೇನೆ, because you should understand. ನೀವು ಅರ್ಥ ಮಾಡಿಕೊಳ್ಳುವಂತೆ. Redemption is a legal work. ಮತ್ತು ಈ ವಿಮೋಚನೆ ಅನ್ನುವುದು ಅದು ನ್ಯಾಯವಾದ ಕಾರ್ಯವಾಗಿದೆ. The blood of Jesus has redeemed you. ಯೇಸು ಕ್ರಿಸ್ತನ ರಕ್ತ ನಿಮಗೆ ಬಿಡುಗಡೆ ಮಾಡಿದೆ. We were slave for sin. ನಾವು ಪಾಪಕ್ಕೆ ದಾಸರ ಗುಲಾಮರಾಗಿದ್ವಿ. We were under the another master. ನಾವು ಇನ್ನೊಬ್ಬ ಯಜಮಾನನ ಕೆಳಗಡೆ But ಇದ್ವಿ. through the blood of Jesus, God redeemed us. ಯೇಸು ಕ್ರಿಸ್ತನ ರಕ್ತದ ಮೂಲಕ ದೇವರು ನಮಗೆ ವಿಮೋಚನೆ Now ಕೊಟ್ಟಿದ್ದಾನೆ. Satan is no more master for us. ಈಗ ಸೈತಾನನು ನಮ್ಮ ಯಜಮಾನನಲ್ಲ. Hallelujah. ಹಲ್ಲೆಲೂಯಾ. Say in English, through the blood of Jesus, I have been redeemed out of the hand of Satan. Through the blood of Jesus, I have been redeemed out of sin, sickness, poverty, and all curses. ಯೇಸು ಕ್ರಿಸ್ತನ ರಕ್ತದ ಮೂಲಕ ನಾನು ಸೈತಾನನ ಕೈಗಳಿಂದ ಬಿಡುಗಡೆ ಹೊಂದಿದ್ದೇನೆ. ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪದಿಂದ, ರೋಗದಿಂದ, ಬಡತನದಿಂದ, ಎಲ್ಲ ಶಾಪಗಳಿಂದ ನಾನು ಬಿಡುಗಡೆ ಹೊಂದಿದ್ದೇನೆ. You are not telling correctly. You have that bidugade ondidene, you are swallowing the word. ಆ ಬಿಡುಗಡೆ ಹೊಂದಿದ್ದೇನೆ ಎಂಬ ಪದ ನೀವು ನುಂಗ್ತಾ ಇದ್ದೀರಿ, ನೀವು ಸರಿಯಾಗಿ ಹೇಳ್ತಾ ಇಲ್ಲ. ಯಾಕೆ? ಡೌಟ್ ಇಲ್ಲ? ರೋಗಲಿಂದ ಬಿಡುಗಡೆ ಹೊಂದಿದ್ದೇನಾ? ಇನ್ನೂ ಕಾಲು ನೋವಿದಲ್ಲ, ಇನ್ನೂ ತಲೆನೋವಿದಲ್ಲ, ಬಿಡುಗಡೆ ಹೊಂದಿದ್ದೇನೆ ಹೇಗೆ ನಾನು? ಹೌ ಕ್ಯಾನ್ ಐ ಸೇ ದಟ್ ಐ ಆಮ್ ಆಲ್ರೆಡಿ ರಿಡೀಮ್ಡ್? ಮತ್ತು ನೋವಿರುವಾಗ ನಾನು ಹೇಗೆ ಹೇಳಿ ನಾನು ನೋವಿನಿಂದ, ರೋಗದಿಂದ ಬಿಡುಗಡೆ ಹೊಂದಿದ್ದೇನೆ ಎಂಬುದಾಗಿ? The truth is you are redeemed. ಸತ್ಯ ಏನಂದ್ರೆ ನೀವು ಬಿಡುಗಡೆ ಹೊಂದಿದ್ದೀರಿ. Then what I am feeling? ಈಗ ನನಗೆ ಈಗ ನೋವು ಅನಿಸ್ತಾ ಇದೆ, ಏನ್ ಮಾಡ್ಬೇಕು? What I should do? ನಾನೇನ್ ಮಾಡ್ಬೇಕು? That's why I gave that illustration. ಅದಕ್ಕಾಗಿ ಉದಾಹರಣೆಯನ್ನು ನಾನು ಹೇಳಿದೆ. Imagine you buy one plot, one 30-40 plot, you buy it. ಉದಾಹರಣೆಗೆ ನೀವು 30-40 ಒಂದು ಪ್ಲಾಟ್ ಖರೀದಿ ಮಾಡ್ತೀರಿ. It is registered in your name. ಅದು ನಿಮ್ಮ ಹೆಸರಿನ ಮೇಲೆ ನೋಂದಾಯಿಸಲ್ಪಡುತ್ತದೆ. So who is the owner? ಈಗ ಆ ಪ್ಲಾಟ್ ನ ಯಜಮಾನ ಯಾರು? Why? ಯಾಕೆ? Your name is written there. ಅಲ್ಲಿ ನಿಮ್ಮ ಹೆಸರು ಬರೆಯಲ್ಪಟ್ಟಿದೆ. After 1 week you come to see your plot. ಒಂದು ವಾರ ಆದ್ಮೇಲೆ ನಿಮ್ಮ ಪ್ಲಾಟ್ ನೋಡಕ್ಕೆ ನೀವು ಬರ್ತೀರಿ. Somebody put one tea stall, one hut and tea stall is there. ಮತ್ತು ಯಾರೋ ಒಬ್ಬರು ಗುಡಿಸಲು ಹಾಕಿ ಒಂದು ಚಾಯ್ ಅಂಗಡಿ ಇಟ್ಟಿದ್ದಾರೆ. What you will do? ನೀವೇನ್ ಮಾಡ್ತೀರಿ? You will love him. ನೀವು ಅವ್ರಿಗೆ ಪ್ರೀತಿ ಮಾಡ್ತೀರಾ? You will request him. ಅವನಿಗೆ ನೀವು ವಿನಂತಿ ಮಾಡ್ತೀರಾ? You will pray for him. ಅವನಿಗಾಗಿ ಪ್ರಾರ್ಥನೆ ಮಾಡ್ತೀರಾ? ಏನ್ ಮಾಡ್ತೀರಿ? You will chase him out. ಅವನನ್ನು ಓಡಿಸ್ತೀರಿ. If he doesn't go, you will bring police. ಅವನು ಹೋಗದಿದ್ರೆ ನೀವು ಪೊಲೀಸ್ ಕರ್ಕೊಂಡು ಬರ್ತೀರಿ. You will show the paper, my name is written. ಮತ್ತು ನೀವು ಹೇಳ್ತೀರಿ ಈ ಪೇಪರ್ ನಲ್ಲಿ ನನ್ನ ಹೆಸರು ಬರೆಯಲ್ಪಟ್ಟಿದೆ. Get out, you will tell. ಇಲ್ಲಿಂದ ಹೋಗು ಎಂಬುದಾಗಿ ಹೇಳ್ತೀರಿ. Yes or no? ಹೌದಾ ಇಲ್ವಾ? Now sickness has come. ಈಗ ರೋಗ ಬರ್ತದೆ. Leg pain has come. ಈಗ ಕಾಲು ನೋವು ಬರ್ತದೆ. Now what you should do? ಈಗ ನಾವೇನ್ ಮಾಡ್ಬೇಕು? Tell. In Jesus name go. ಯೇಸು ನಾಮದಲ್ಲಿ ಹೋಗಿ ಎಂಬುದಾಗಿ ಹೇಳ್ಬೇಕು. Tell now all should do action, okay? ಈಗ ಎಲ್ಲ in Jesus name go. ಯೇಸು ನಾಮದಲ್ಲಿ ಹೋಗು. You feel like back pain. What we should do? ಈಗ ನಿಮಗೆ ಬೆನ್ನು ನೋವು ಅನಿಸ್ತದೆ, ನೀವೇನ್ ಮಾಡ್ಬೇಕು? You feel like you have a financial problem. ಈಗ ಹಣಕಾಸಿನ ಸಮಸ್ಯೆ ಬಂದಿರ್ತದೆ, ಏನ್ ಮಾಡ್ಬೇಕು? Use your right. ನಿಮ್ಮ ಅಧಿಕಾರವನ್ನು ಉಪಯೋಗಿಸ್ರಿ. Because you are already delivered. ಯಾಕಂದ್ರೆ ನಿಮಗೆ ಮೊದಲೇ ಬಿಡುಗಡೆಯಾಗಿದೆ. You are not going to become rich. ನೀವು ಶ್ರೀಮಂತರಾಗುವುದಿಲ್ಲ. You are rich. ನೀವು ಶ್ರೀಮಂತರಾಗಿದ್ದೀರಿ. By his grace you are already rich. ಆತನ ಕೃಪೆಯ ಮೂಲಕ ನೀವು ಶ್ರೀಮಂತರಾಗಿದ್ದೀರಿ. Don't
believe the lies of the devil. ಸೈತಾನನ ಸುಳ್ಳುಗಳನ್ನು ನಂಬಬೇಡಿರಿ. If he is sitting on your blessings, if he is sitting on your blessings, ನಿಮ್ಮ ಆಶೀರ್ವಾದಗಳ ಮೇಲೆ ಆತನು ಕೂತಿದ್ರೆ ask him to go in Jesus name. ಅವನನ್ನು ಯೇಸು ನಾಮದಲ್ಲಿ ಓಡಿಸ್ರಿ. Hallelujah. Hallelujah. Now one more, last is very important. ಮತ್ತು ಕೊನೆಯದು ಬಹಳ It ಪ್ರಾಮುಖ್ಯವಾಗಿದೆ. says, in whom you have forgiveness of sins. ಆತನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿವೆ. That Kannada is correct translation. It's not forgiveness, it's remission of sins. ಅಲ್ಲಿ ಪಾಪದ ಕ್ಷಮಾಪಣೆ ಎಂಬುದಾಗಿ ಇಲ್ಲ, ಕನ್ನಡದಲ್ಲಿ ಚೆನ್ನಾಗಿ ಹೇಳ್ತಾ ಇದೆ, ಪಾಪಗಳ ಪರಿಹಾರ ಎಂಬುದಾಗಿ. Means all that punishment which is supposed to come on you is cancelled. ಮತ್ತು ಯಾವೆಲ್ಲ ಶಿಕ್ಷೆ ನಿಮ್ಮ ಮೇಲೆ ಬರಬೇಕಾಗಿತ್ತೋ ಅವುಗಳೆಲ್ಲವೂ ರದ್ದಾಗಿ ಮಾಡಲ್ಪಟ್ಟಿದೆ. It is cancelled. ಅದು ರದ್ದಾಗಿ ಮಾಡಲ್ಪಟ್ಟಿದೆ. No punishment for you. ನಿಮಗಾಗಿ ಯಾವುದೇ ಶಿಕ್ಷೆಗಳಿಲ್ಲ. All these things happen when you accepted Jesus. ಇವೆಲ್ಲ ಸಂಗತಿಗಳು ಉಂಟಾದವು ಯಾವಾಗ ನೀವು ಯೇಸುವನ್ನು ಸ್ವೀಕಾರ ಮಾಡಿದ್ದೀರಿ. Now how it has happened? ಇದು ಹೇಗೆ ಆಯಿತು? That is very important. ಅದು ಬಹಳ We ಪ್ರಾಮುಖ್ಯ. know it has happened. ನಮಗೆ ಗೊತ್ತು ಇದಾಯಿತು. We know we are delivered from the power of darkness. ನಮಗೆ ಗೊತ್ತು ನಾವು ಅಂಧಕಾರದ ದೊರೆತನದಿಂದ ಬಿಡುಗಡೆ ಹೊಂದಿದ್ದೇವೆ. We know we had a new birth. ಮತ್ತು ನಮಗೆ ಗೊತ್ತು ನಮಗೆ ಹೊಸ ಜನ್ಮ ಉಂಟಾಗಿದೆ. We know we are redeemed out of the hand of Satan. ಸೈತಾನನ ಕೈಗಳಿಂದ ನಾವು ಬಿಡುಗಡೆ ಹೊಂದಿದ್ದೇವೆ ಎಂಬುದಾಗಿ ನಮಗೆ ಗೊತ್ತು. We know all our punishments are cancelled. ಮತ್ತು ನಮ್ಮ ಎಲ್ಲ ಶಿಕ್ಷೆಗಳು ರದ್ದಾಗಿವೆ ಎಂಬುದಾಗಿ ಗೊತ್ತು. But how it is possible? ಆದ್ರೆ ಇದು ಹೇಗೆ ಸಾಧ್ಯ? Bible says, ಬೈಬಲ್ ಹೇಳ್ತದೆ, all men are sinners. All men are sinners. ಎಲ್ಲರೂ ಪಾಪ ಮಾಡಿದವರಾಗಿದ್ದಾರೆ. We also committed. ನಾವು ಪಾಪ ಮಾಡಿದ್ದೇವೆ. Come with me, Romans 3rd chapter verse 23. ರೋಮ 3:23. Romans 3:23. ರೋಮ 3:23. For all have sinned and come short of the glory of God. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳೆದುಕೊಂಡಿದ್ದಾರೆ. Hallelujah. All, ಎಲ್ಲರೂ, including ourselves, we have done it. ನಮ್ಮನ್ನು ಸೇರಿ ನಾವು ಪಾಪ ಮಾಡಿದ್ದೇವೆ. And Romans 6:23 says, ರೋಮ 3:23 ಹೇಳ್ತದೆ, 6:23 says, 6:23 ಹೇಳ್ತದೆ, the wages of sin is death. ಪಾಪವು ಕೊಡುವ ಸಂಬಳ ಅದು ಮರಣವಾಗಿದೆ. But the gift of God is eternal life through Jesus Christ our Lord. ಆದರೆ ದೇವರ ಉಚಿತಾರ್ಥ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವವಾಗಿದೆ. Look here, look here. ಎಲ್ಲರೂ ಈ ಕಡೆ ನೋಡ್ರಿ. We all have sinned. ನಾವೆಲ್ಲರೂ ಪಾಪ ಮಾಡಿದ್ದೇವೆ. The wages of sin is death. ಪಾಪಕ್ಕೆ ಬರುವಂತ ಸಂಬಳ ಅದು ಮರಣ ಆಗಿದೆ. God is a God of justice. ದೇವರು ನ್ಯಾಯದ ದೇವರಾಗಿದ್ದಾನೆ. Anyone commits sin, he has to go to hell. ಮತ್ತು ಯಾರೆಲ್ಲ ಪಾಪ ಮಾಡ್ತಾರೋ ಅವರು ನರಕಕ್ಕೆ ಹೋಗಲೇಬೇಕು. But ಆದ್ರೆ God has given us gift of eternal life through our Lord Jesus Christ. ದೇವರು ನಮಗೆ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ನಿತ್ಯ ಜೀವ ಎಂಬ ವರವನ್ನು ಕೊಟ್ಟಿದ್ದಾನೆ. You should understand the value of this eternal life. ಈ ನಿತ್ಯ ಜೀವದ ಒಂದು ಬೆಲೆಯನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. Hallelujah. Hallelujah. Say in English, wages of sin is death, but I have received eternal life as a gift from the Lord. ಪಾಪವು ಕೊಡುವ ಸಂಬಳವು ಮರಣವಾಗಿದೆ, ಆದರೆ ನಾನು ದೇವರಿಂದ ಉಚಿತಾರ್ಥವಾಗಿ ನಿತ್ಯ ಜೀವವೆಂಬ ವರವನ್ನು ಹೊಂದಿಕೊಂಡಿದ್ದೇನೆ. Then what happened to my sin? ಈಗ ನನ್ನ ಪಾಪಕ್ಕೇನಾಯ್ತು? What happened to my sin? ನನ್ನ ಪಾಪಕ್ಕೇನಾಯ್ತು? Where it went? ಅದು ಎಲ್ಲೋಯ್ತು? Come with me to Colossians 2nd chapter. ಕೊಲೋಸಿ 2ನೇ ಅಧ್ಯಾಯಕ್ಕೆ ಬನ್ರಿ. Verse 14. 14ನೇ ವಚನ. Blotting out the handwriting of ordinances that was against us, which was contrary to us, took it out of the way, nailing it to the cross. ನಮಗೆ ವಿರುದ್ಧವಾಗಿ ಪ್ರತಿಕೂಲವಾಗಿಯೂ ಇದ್ದ ಕೈಬರದ ಶಾಸನಗಳು ಅಳಿಸಿ ಅದನ್ನು ತನ್ನ ಶಿಲುಬೆಗೆ ಜಡಿದು ಇಲ್ಲದಂತಾಗ ಮಾಡಿದನು.
important verse. ಇದು ಬಹಳ ಪ್ರಾಮುಖ್ಯವಾದ ವಾಕ್ಯವಾಗಿದೆ. Ordinance was written for our punishment. ನಮ್ಮ ಮೇಲೆ ಬರಬೇಕಾಗಿದ್ದ ಆಜ್ಞಾ ರೂಪವಾಗಿದ್ದ ಪತ್ರವನ್ನು Already what was written. ಅದು ಬರೆಯಲ್ಪಟ್ಟಿತು. Every sin needs punishment. ನಾವು ಮಾಡಿದ ಎಲ್ಲ ಪಾಪಗಳು ಬರೆಯಲ್ಪಟ್ಟಿತ್ತು. You know what is ordinance? Ordinance is a legal term. ಆಜ್ಞಾ ರೂಪವಾಗಿರುವಂತ ಪತ್ರ ಅಂದ್ರೆ ಅದು ನ್ಯಾಯವಾದ ಕಾರ್ಯ. Even government passes ordinance. Once ordinance is passed, everybody has to follow. ಈಗ ಸರ್ಕಾರವು ಸಹ ಕೆಲವು ಆಜ್ಞೆಗಳನ್ನು ಹೊರಡಿಸ್ತಾರೆ. ಅವರು ಆಜ್ಞೆಗಳನ್ನು ಹೊರಡಿಸಿದಾಗ ಎಲ್ಲರೂ ಆ ಆಜ್ಞೆಗಳಿಗೆ ಪಾಲನೆ ಮಾಡಬೇಕು. For this ordinance there is no need for parliament, no need for voting, nothing. Once it is written, it has to be followed. ಮತ್ತು ಈ ಆಜ್ಞೆಗಳನ್ನು ಒಂದು ಸಾರಿ ಓಡಿಸಿದ ಮೇಲೆ ಆಯ್ತು, ಮತ್ತು ಅದಕ್ಕಾಗಿ ಯಾವುದೇ ಒಂದು ವೋಟ್ ಮಾಡಲ್ಲ ಮತ್ತು ಪಾರ್ಲಿಮೆಂಟ್ ನಲ್ಲಿ ಡಿಸ್ಕಷನ್ ಮಾಡಲ್ಲ. ಒಂದು ಸಾರಿ ಆಜ್ಞೆ ಓಡಿಸಿದ್ರೆ ಮುಕ್ತಾಯವಾಯಿತು. Like that our punishment was written. ಅದರಂತೆ ನಮ್ಮ ಎಲ್ಲರ ಶಿಕ್ಷೆಗಳು ಸಹ ಆಜ್ಞಾ ರೂಪವಾಗಿ ಬರೆಯಲ್ಪಟ್ಟಿತ್ತು. Jesus blotted out that ordinance. ಯೇಸು ಕ್ರಿಸ್ತನು ಅವುಗಳನ್ನು ಎಲ್ಲ ಅಳಿಸಿಬಿಟ್ಟನು. It is contrary to us. ಅದು ನಮಗೆ ಬರಬೇಕಾಗಿತ್ತು. Hallelujah. It is against us. ಅದು ನಮ್ಮ ವಿರುದ್ಧವಾಗಿತ್ತು. He took it out of the way. Means he took it away from us. ಮತ್ತು ಆತನು ನಮ್ಮಿಂದ ಅದನ್ನು ತೆಗೆದು ಬಿಟ್ಟನು. And he nailed it on the cross. ಮತ್ತು ಆತನು ಶಿಲುಬೆಗೆ ಅದನ್ನು ಜಡಿದನು. Hallelujah. Hallelujah. All of you look here. ಎಲ್ಲರೂ ಈ ಕಡೆ ನೋಡ್ರಿ. See, for example, ಉದಾಹರಣೆಗಾಗಿ see, something is written in the paper. ಈ ಪೇಪರ್ ನಲ್ಲಿ ಏನೋ ಬರ್ದಿದೆ. If you are sitting in the front, you will know something is written. Okay. ಮತ್ತು ನೀವು ಮುಂದೆ ಕೂತವರಿಗೆ ಗೊತ್ತಾಗ್ತದೆ ಅಲ್ಲಿ ಏನೋ ಬರ್ದಿದೆ ಎಂಬುದಾಗಿ. Like that, for every man, for every sin, punishment is already there. It is written. ಮತ್ತು ಪ್ರತಿಯೊಬ್ಬ ಮನುಷ್ಯನ ಪಾಪಗಳಿಗೆ ಅಲ್ಲಿ ಶಿಕ್ಷೆ ಮೊದಲೇ ಬರೆಯಲ್ಪಟ್ಟಿದೆ. It is written. ಅದು ಬರೆಯಲ್ಪಟ್ಟಿದೆ. Any sin, punishment is there. ಯಾವುದೇ ಪಾಪವಾಗಿರಲಿ ಅದಕ್ಕೆ ಶಿಕ್ಷೆ ಇದೆ. Okay, listen. Don't worry about the car. ಈ ಕಡೆ ನೋಡ್ರಿ. Look here. But that punishment, Jesus blotted it out by shedding the blood. ಅವನು ಶಿಕ್ಷೆಯನ್ನು ತನ್ನ ರಕ್ತವನ್ನು ಸುರಿಸುವುದರ ಮೂಲಕ ಯೇಸು ಅಳಿಸಿಬಿಟ್ಟಿದ್ದಾನೆ. Now look at this paper, white it is. ಮತ್ತು ಈ ಒಂದು ಪೇಪರ್ ಅನ್ನು ನೋಡ್ರಿ, ಅದು ವೈಟ್ ಬಿಳಿದಾಗಿದೆ. All that written is erased. ಮತ್ತು ಅಲ್ಲಿ ಬರೆಯಲ್ಪಟ್ಟಂತೆ ಎಲ್ಲವೂ ಅಳಿಸಲ್ಪಟ್ಟದಾಗಿದೆ. The punishment which is written for you, Jesus erased it by shedding his blood. ಮತ್ತು ಯಾವ ಒಂದು ಶಿಕ್ಷೆಗಳು ನಿಮ್ಮ ಮೇಲೆ ಬರಬೇಕಾಗಿತ್ತೋ ಅವು ಬರೆದವುಗಳಾಗಿದ್ದವೋ ಅವುಗಳು ಯೇಸು ಕ್ರಿಸ್ತನು ತನ್ನ ರಕ್ತದ ಮೂಲಕ ಎಲ್ಲವನ್ನು ಅಳಿಸಿಬಿಟ್ಟನು. He removed it. ಅದನ್ನು ತೆಗೆದು ಹಾಕಿದನು. He took it out of our way. It cannot come again on us. ಮತ್ತು ನಮ್ಮ ಮೇಲಿಂದ ಅದನ್ನು ತೆಗೆದು ಹಾಕಿ ಅವುಗಳನ್ನು ಬಾರದಂತೆ ನೋಡಿದನು. And he nailed it on the cross. ಕ್ರೂಜೆ ಮೇಲೆ ಅದನ್ನು ಜಡಿದು ಹಾಕಿದನು. Say in English, the punishment which is supposed to come on me, my Jesus blotted it out, took it out of my way, nailed it on the cross. ಯಾವ ಶಿಕ್ಷೆಗಳು ನನ್ನ ಮೇಲೆ ಬರಬೇಕಾಗಿತ್ತು, ನನ್ನ ಕ್ರಿಸ್ತನು ಅವುಗಳನ್ನು ತನ್ನ ರಕ್ತದ ಮೂಲಕ ಅಳಿಸಿಬಿಟ್ಟಿದ್ದಾನೆ. ನನ್ನ ಮಾರ್ಗದಿಂದ ತೆಗೆದು ಹಾಕಿದ್ದಾನೆ. ಕ್ರೂಜೆಯ ಮೇಲೆ ಅವುಗಳನ್ನು ಜಡಿದು ಹಾಕಿದ್ದಾನೆ. This is truth. ಇದು ಸತ್ಯವಾಗಿದೆ. This is what happened on the cross. ಇದೇ ಕ್ರೂಜೆಯ ಮೇಲೆ ನಡೆದಂತ ವಿಷಯ. We are very busy what he spoke on the cross. We are very busy with what he spoke. ಮತ್ತು ಆದ್ರೆ ನಾವು ಬಹಳ ವ್ಯಸ್ತವಾಗಿದ್ದೇವೆ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಏನ್ ಮಾತಾಡಿದ್ದಾನೆ, ಏನ್ ಮಾತಾಡಿದಾನೆ, ಏನ್ ಮಾಡಿದಾನೆ, ಪಾಪ he suffered. Yeah, his suffering is there, I don't deny it. ಮತ್ತು ಆತನ ಕಷ್ಟ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ. You know, but he won the victory for you and me. ಮತ್ತು ನಿನಗಾಗಿ ನನಗಾಗಿ ಆತನು ಜಯವನ್ನು ಪಡೆದುಕೊಂಡಿದ್ದಾನೆ. Hallelujah. Hallelujah. You know, have you seen one drama? You can see it's almost, you see, Heaven's Gate, Hell's Fire. Book also is there, drama is there, cartoon is there. ಮತ್ತು ಅಲ್ಲಿ ಒಂದು ಡ್ರಾಮಾ ಇದೆ, ಒಂದು ನಾಟಕ ಇದೆ, ಮತ್ತು ಬುಕ್ಸ್ ಇದೆ, ಪರಲೋಕದ ದ್ವಾರ ಮತ್ತು ನರಕದ ದ್ವಾರ ಎಂಬುದಾಗಿ. If somebody dies, they will go to heaven. ಯಾರಾದ್ರೂ ಸತ್ರೆ ಸ್ವರ್ಗಕ್ಕೆ ಹೋಗ್ತಾರೆ. One angel will be there.
ಅಲ್ಲಿ ಒಬ್ಬ ದೇವದೂತನಿರ್ತಾನೆ. Like a watchman, you know, how he will be there, will not allow us to enter first. ಮತ್ತು ವಾಚ್ಮ್ಯಾನ್ ಇದ್ದಂತೆ ಆತನು ಮೊದಲು ಒಳಗೆ ಹೋಗಂತೆ ಬಿಡುವುದಿಲ್ಲ. You go, what you have done, they will see it in the book. ಮತ್ತು ನೀವು ಅಲ್ಲಿ ಹೋದಾಗ ಮತ್ತು ಅವ್ರು ನೋಡ್ತಾರೆ ಪುಸ್ತಕದಲ್ಲಿ ಏನೆಲ್ಲ ಬರೆಯಲ್ಪಟ್ಟಿದೆ. Every sin is recorded. ಎಲ್ಲ ಪಾಪಗಳು ಅಲ್ಲಿ ಬರೆಯಲ್ಪಟ್ಟಿದೆ. If sin is recorded, you go to hell. ಒಂದು ವೇಳೆ ಪಾಪಗಳು ಅಲ್ಲಿ ಇದ್ವು ಅಂದ್ರೆ ನೀವು ನರಕಕ್ಕೆ ಹೋಗ್ತೀರಿ. Hello? Whose car? It is anybody's car here? Ours? Okay, listen. ಈ ಕಡೆ ನೋಡ್ರಿ. Okay. Very important truth. I need your attention, okay? Don't. ಬಹಳ ಪ್ರಾಮುಖ್ಯವಾಗಿದೆ. And they always see the book. ಅವರು ಯಾವಾಗಲೂ ಪುಸ್ತಕ ನೋಡ್ತಾರೆ. So we also think when we go to heaven, book is there for us. ಮತ್ತು ನಾವು ಸಹ ಅದನ್ನೇ ಯೋಚನೆ ಮಾಡ್ತೇವೆ. ನಾವು ಪರಲೋಕಕ್ಕೆ ಹೋದಾಗ ನಾವು ಒಂದು ಪುಸ್ತಕ ಇರ್ತದೆ ಅಲ್ಲಿ. So we tell ನೀ ಲೆಕ್ಕ ಕೊಡಬೇಕು, ಲೆಕ್ಕ ಕೊಡಬೇಕು, ದೇವರಿಗೆ ಲೆಕ್ಕ ಕೊಡಬೇಕು. We threaten people. ಮೇಲೆ ಹೋಗಿದ್ದೆ ಲೆಕ್ಕ ಕೊಡಬೇಕು ನೋಡಿ, ಎಲ್ಲ ಬರೆದು ಇಟ್ಟಿದ್ದಾರೆ ದೇವರು. ಮತ್ತು ನಾವು ಜನರಿಗೆ ಹೇಳ್ತೇವೆ, ನಾವು ಜನರಿಗೆ ಭಯಪಡಿಸ್ತೇವೆ, ದೇವರೆಲ್ಲ ಬರೆದಿಟ್ಟಿದ್ದಾನೆ, ನೀನು ಲೆಕ್ಕ ಒಪ್ಪಿಸ್ಬೇಕು, ಲೆಕ್ಕ ಕೊಡಬೇಕು. Okay. Anybody's car? Again I'm asking, is it our car? ಇದು ಯಾರ್ದ ನಮ್ಮವ್ರ ಕಾರ್ ಇದೆಯಾ? Is it our car? Children are there. Okay. Now look here. ಎಲ್ಲರೂ ಈ ಕಡೆ ನೋಡ್ರಿ. Yeah, it's our car only. Now look here, look here. ಅದು ನಮ್ಮವ್ರದೇ ಕಾರ್ ಇದೆ. ಈ ಕಡೆ ನೋಡ್ರಿ. When you go to heaven, if angel sees the book, everything will be empty. ಮತ್ತು ನೀವು ಸ್ವರ್ಗಕ್ಕೆ ಹೋದಾಗ ಪರಲೋಕದಲ್ಲಿ ದೇವದೂತರು ಪುಸ್ತಕವನ್ನು ನೋಡುವುದಾದ್ರೆ ಆ ಪುಸ್ತಕದಲ್ಲಿ ಎಲ್ಲವೂ ಖಾಲಿಯಾಗಿರುತ್ತದೆ. Everything will be empty. ಎಲ್ಲವೂ ಖಾಲಿಯಾಗಿರುತ್ತದೆ. Because Jesus blotted out every punishment which is supposed to come on you. ಯಾಕಂದ್ರೆ ನಿಮ್ಮ ಮೇಲೆ ಬರಬೇಕಾಗಿದ್ದ ಎಲ್ಲ ಶಿಕ್ಷೆಗಳನ್ನು ಯೇಸು ಕ್ರಿಸ್ತನು ಅಳಿಸಿಬಿಟ್ಟಿದ್ದಾನೆ. He blotted out. ಆತನು ಅಳಿಸಿಬಿಟ್ಟಿದ್ದಾನೆ. He took it out of the way. ಆತನು ನಮ್ಮ ಮಾರ್ಗದಿಂದ ತೆಗೆದುಕೊಂಡು ಹೋಗಿದ್ದಾನೆ. He nailed it on the cross. ಕ್ರೂಜೆ ಮೇಲೆ ಜಡಿದು ಹಾಕಿದ್ದಾನೆ. Hallelujah. Hallelujah. How many of you understand what I'm saying? ಎಷ್ಟು ಜನಕ್ಕೆ ಅರ್ಥ ಆಯ್ತು ನಾನು ಹೇಳಿದ್ದನ್ನು? How it happened, that's very important. ಅದು ಹೇಗೆ ಆಯ್ತು ಅದು ಬಹಳ How ಪ್ರಾಮುಖ್ಯವಾಗಿದೆ. he did it. How he did it. ಆತನು ಹೇಗೆ ಅದನ್ನು ಮಾಡಿದ್ದಾನೆ? You know what he did is, ಆತನು ಏನ್ ಮಾಡಿದಾನಂದ್ರೆ all our sins ನಮ್ಮ ಎಲ್ಲ ಪಾಪಗಳನ್ನು first he carried on himself. ಆತನು ತನ್ನ ಮೇಲೆ ಮೊದಲು ಹೊತ್ತುಕೊಂಡನು. 1 Peter 2:24. 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ. Turn your Bible. ಬೈಬಲ್ ತಿರುಗಿಸ್ರಿ. 1 Peter 2:24. 1 ಪೇತ್ರ 2ನೇ ಅಧ್ಯಾಯ 24ನೇ ವಚನ. Who own self bare our sins in his own body on the tree. ನಾವು ಪಾಪಗಳ ಪಾಲಿಗೆ ಸತ್ತು ನೀತಿವಂತರಾಗಿ ಜೀವಿಸುವಂತೆ ಆತನು ಮರದ ಮೇಲೆ ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತನು. ಆತನ ಬಾಸುಂಡಗಳಿಂದ ನಮಗೆ ಗುಣವಾಯಿತು. Only one part I'll explain. Okay, it says, who his own self bore our sins in his own body on the cross. ಆತನು ನಮ್ಮ ಪಾಪಗಳನ್ನು ತಾನೇ ತನ್ನ ದೇಹದಲ್ಲಿ ಹೊತ್ತುಕೊಂಡು ಮರಣದ ಕಂಬವನ್ನು ಏರಿದನು, ಶಿಲುಬೆಯನ್ನು ಏರಿದನು. My Jesus carried all our sins in his own body when he died on the cross. ನಮ್ಮ ಯೇಸು ಶಿಲುಬೆ ಮೇಲೆ ಆತನು ಸತ್ತಾಗ ತನ್ನ ಸ್ವಂತ ದೇಹದ ಮೇಲೆ ನಮ್ಮ ಎಲ್ಲ ಪಾಪಗಳನ್ನು ಹೊತ್ತುಕೊಂಡನು. Say, my Jesus carried all my sins in his own body on the cross. ನನ್ನ ಯೇಸು ನನ್ನ ಎಲ್ಲ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಶಿಲುಬೆಯನ್ನೇರಿದನು. All our sin he carried. ನಮ್ಮೆಲ್ಲರ ಪಾಪಗಳು ಹೊತ್ತುಕೊಂಡನು. Our past sin, ನಮ್ಮ ಹಳೆಯ ಪಾಪಗಳು, present sin, ಈಗಿನ ಪಾಪಗಳು, future sin. ನಮ್ಮ ಮುಂದಿನ ಪಾಪಗಳು Jesus carried on his own body. ಯೇಸು ಕ್ರಿಸ್ತನು ತನ್ನ ದೇಹದ ಮೇಲೆ ಹೊತ್ತುಕೊಂಡನು. Come here, Aradhana, come here.
You have a bag? Give one bag to her. Sorry. That shoulder bag only give. Put it on your shoulder. Come here. Stand here. Anna, barrina, Amrita. Now she is carrying a bag. ಈಗ ಈಕೆಯಲ್ಲಿ Both the hands. Put it nicely. ಈಕೆಯಲ್ಲಿ ಬ್ಯಾಗ್ ಇದೆ. Now who is carrying the bag? ಈಗ ಬ್ಯಾಗ್ ಯಾರ ಹತ್ರ ಇದೆ? ಯಾರು ಹೊತ್ಕೊಂಡಿದ್ದಾರೆ? Sure. Now give it to daddy. Anna, ನೀವು ತಗೊಳ್ಳಿ. ನೀವು ಹಾಕಿ. Now who is carrying the bag? ಈಗ ಬ್ಯಾಗ್ ಯಾರು ಹೊತ್ಕೊಂಡಿದ್ದಾರೆ? Her father. Is she still carrying? ಈಗ ಆಕೆ ಹೊತ್ಕೊಂಡಿದ್ದಾಳ? Sure. ಖಚಿತನಾ? Any thread is on her? ಮತ್ತು ಆಕೆ ಮೇಲೆ ಯಾವುದೋ ಬ್ಯಾಗ್ನ ಒಂದು ದಾರ ಇದೆಯಾ? Full bag she has given? ಪೂರ್ಣ ಬ್ಯಾಗ್ ಕೊಟ್ಟಿದ್ದಾಳ? ಕನ್ನಡದಲ್ಲಿ ಮಾತಾಡಿ. ಹೌದು, ಎಸ್. ನಾವು ಒಬ್ಬನೇ ಇಂಗ್ಲಿಷ್లో ಮಾತಾಡಬೇಕು. ನಾನೇ ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡಲ್ಲ. Did she give everything? ಆಕೆ ಎಲ್ಲವನ್ನು ಕೊಟ್ಲಾ? ಹೌದು. Any doubt? ಏನೋ ಸಂಶಯ ಇದೆಯಾ? ಸ್ವಲ್ಪ ಬಿಟ್ಟದವರು ಇಲ್ಲ. Fully has taken. ಆತನು ಪೂರ್ಣವಾಗಿ ತೆಗೆದುಕೊಂಡಿದ್ದಾನೆ. The same way all our sins fully he has carried on the cross. ಅದರಂತೆ ನಮ್ಮ ಎಲ್ಲ ಪಾಪಗಳು ಸಂಪೂರ್ಣವಾಗಿ ಆತನು ಹೊತ್ತುಕೊಂಡಿದ್ದಾನೆ. Hallelujah. Hallelujah. You can go, but thank you. Shall we clap hands for Jesus? ನಾವು ಯೇಸುವಿಗೆ ಚಪ್ಪಾಳೆ ತಟ್ಟೋಣ. Now my question. ಈಗ ನನ್ನ ಪ್ರಶ್ನೆ. Yesterday night you committed sin. ನಿನ್ನೆ ರಾತ್ರಿ ನೀವು ಪಾಪ ಮಾಡಿದ್ದೀರಿ. Where is your sin? ನಿಮ್ಮ ಪಾಪ ಎಲ್ಲಿದೆ? Who is carrying your sin? ನಿಮ್ಮ ಪಾಪ ಯಾರು ಹೊತ್ತುಕೊಂಡಿದ್ದಾರೆ? ಯಾರು? ಯೇಸು. Today you will commit sin. ಇವತ್ತು ನೀವು ಪಾಪ ಮಾಡ್ತೀರಿ. Who is carrying that sin? ಯಾರು ಪಾಪವನ್ನು ಹೊತ್ತುಕೊಳ್ತಾರೆ? Tomorrow you will commit sin. ನಾಳೆ ಪಾಪ ಮಾಡ್ತೀರಿ. Where is your sin? ನಿಮ್ಮ ಪಾಪ ಎಲ್ಲಿದೆ? Who is carrying it? ಅದನ್ನು ಯಾರು ಹೊತ್ತುಕೊಳ್ತಾ ಇದ್ದಾರೆ? He already carried. ಆತನು ಮೊದಲೇ ಹೊತ್ತುಕೊಂಡಿದ್ದಾನೆ. In his own body. ತನ್ನ ಸ್ವಂತ ದೇಹದ ಮೇಲೆ. What a miracle. ಇದು ಎಂತ ಅದ್ಭುತವಾಗಿದೆ. What a truth it is. ಇದು ಎಂತ ಸತ್ಯವಾಗಿದೆ. My sin, my Jesus carried it on his own body. ನನ್ನ ಎಲ್ಲ ಪಾಪಗಳನ್ನು ನನ್ನ ಯೇಸು ತನ್ನ ಸ್ವಂತ ದೇಹದ ಮೇಲೆ ಹೊತ್ತುಕೊಂಡಿದ್ದಾನೆ. Say after me. My Jesus Jesus carried all my sins in his own body on the cross. ನನ್ನ ಯೇಸು ನನ್ನ ಎಲ್ಲ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಶಿಲುಬೆಯನ್ನು ಏರಿದ್ದಾನೆ. One more time. ನನ್ನ ಯೇಸು ಗಟ್ಟಿಯಾಗಿ, ನನ್ನ ಯೇಸು ನನ್ನ ಎಲ್ಲ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಶಿಲುಬೆ ಮೇಲೆ ಏರಿದ್ದಾನೆ. This truth is very important. ಈ ಸತ್ಯ ಬಹಳ ಪ್ರಾಮುಖ್ಯ. You should think about it day and night. ಹಗಲು ರಾತ್ರಿ ಸತ್ಯವನ್ನು ಧ್ಯಾನ ಮಾಡಬೇಕು. When you think about day and night, ಹಗಲು ರಾತ್ರಿ ಧ್ಯಾನ ಮಾಡುವಾಗ you will not be a sin conscious person. ನೀನು ಪಾಪಿ ಎಂಬುದಾಗಿ ಯೋಚನೆಗಳು ಬರುವುದಿಲ್ಲ. You will tell, my sin my Jesus carried. ಮತ್ತು ನೀವು ಹೇಳ್ತೀರಿ, ನನ್ನ ಪಾಪ ಯೇಸು ಹೊತ್ತುಕೊಂಡಿದ್ದಾನೆ. Amen. One more time, say after me. My Jesus carried my past, present and future sins in his own body on the cross. ನನ್ನ ಯೇಸು ನನ್ನ ಎಲ್ಲ ಇಂದಿನ ಪಾಪಗಳನ್ನು, ಈಗಿನ ಪಾಪಗಳನ್ನು, ಮುಂದಿನ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಶಿಲುಬೆಯನ್ನು ಏರಿದ್ದಾನೆ. Hallelujah. Hallelujah. I said, what a blessing it is. ಇದು ಎಂತ ಆಶೀರ್ವಾದವಾಗಿದೆ. I have committed sin. ನಾನು ಪಾಪವನ್ನು ಮಾಡಿದೆ. I am supposed to get punishment. ಆ ಪಾಪಕ್ಕೆ ಶಿಕ್ಷೆ ಆಗಬೇಕಾಗಿತ್ತು. My punishment is cancelled. ನನ್ನ ಶಿಕ್ಷೆ ಅಳಿಸಲ್ಪಟ್ಟಿತು. What is written for me is blotted out. ನನಗಾಗಿ ಏನು ಬರೆಯಲ್ಪಟ್ಟಿತ್ತು ಎಲ್ಲವೂ ಅಳಿಸಲ್ಪಟ್ಟಿತು. He nailed it on the cross. ಆತನು ಶಿಲುಬೆ ಮೇಲೆ ಅದನ್ನು ಜಡಿದನು. And he took all our sins. ಮತ್ತು ನಮ್ಮ ಎಲ್ಲ ಪಾಪಗಳನ್ನು ಆತನು ಹೊತ್ತುಕೊಳ್ತಾನೆ. You know, for Jesus, shedding blood is not a big thing. ಯೇಸುಗೆ ರಕ್ತ ಸುರಿಸುವುದು ದೊಡ್ಡದಾಗಿರಲಿಲ್ಲ. He came to die. ಆತನು ಸಾಯುವುದಕ್ಕಾಗಿ He ಬಂದವನು. knows he has to shed the blood. ಆತನಿಗೆ ಗೊತ್ತು ಆತನು ರಕ್ತ ಸುರಿಸಲೇಬೇಕೆಂಬುದಾಗಿ. That was not painful for him.
ಅದು ಆತನಿಗೆ ನೋವಾಗಿರಲಿಲ್ಲ. You know what was painful for Jesus? ನಿಮ್ಗೆ ಗೊತ್ತಾ ಯೇಸುವಿಗೆ ಯಾವುದು ನೋವುಂಟು ಮಾಡಿತು? He carried all our sins in his own body. ನಮ್ಮ ಎಲ್ಲರ ಪಾಪಗಳನ್ನು ತನ್ನ ಸ್ವಂತ ದೇಹದ ಮೇಲೆ ಹೊತ್ತುಕೊಂಡನು. That was very painful. ಅದು ಆತನಿಗೆ ನೋವುಂಟಾಗಿತ್ತು. That's why Bible says, ಅದಕ್ಕಾಗಿ ಬೈಬಲ್ ಹೇಳ್ತದೆ 2 Corinthians 2 ಕೊರಿಂಥ 5:21, 5:21, for he has made him to be sin for us who knew no sin. ಪಾಪದ ಜ್ಞಾನವಿಲ್ಲದ ಯೇಸು ನಮಗೋಸ್ಕರ ಪಾಪ ಸ್ವರೂಪಿಯಾದನು. Tell in Kannada, all of you. ಎಲ್ಲರೂ ಕನ್ನಡದಲ್ಲಿ ಹೇಳ್ರಿ. ಪಾಪದ ಜ್ಞಾನವಿಲ್ಲದ ಯೇಸು ನಮಗೋಸ್ಕರ ಪಾಪ ಸ್ವರೂಪಿಯಾದನು. ಇನ್ನೊಂದು ಸಾರಿ, ಪಾಪ ಜ್ಞಾನವಿಲ್ಲದ ಯೇಸು ನಮಗೋಸ್ಕರ ಪಾಪ ಸ್ವರೂಪಿಯಾದನು. Hallelujah. ಹಲ್ಲೆಲೂಯಾ. He doesn't know what is sin. ಆತನಿಗೆ ಪಾಪ ಏನೆಂಬುದಾಗಿ ಗೊತ್ತಿಲ್ಲ. His birth was holy. ಆತನ ಜನ್ಮ ಪರಿಶುದ್ಧವಾಗಿತ್ತು. He lived a holy life. ಆತನು ಪರಿಶುದ್ಧವಾದ ಜೀವಿತ ಜೀವಿಸಿದನು. But when he went to cross, ಮತ್ತು ಆತನ ಕ್ರೂಜಿಗೆ ಹೋದಾಗ he carried all our sins. ನಮ್ಮ ಎಲ್ಲರ ಪಾಪಗಳನ್ನು ಆತನು ಹೊತ್ತುಕೊಂಡನು. God made him a sin. ದೇವರು ಆತನನ್ನು ಪಾಪ ಸ್ವರೂಪಿಯಾಗಿ ಮಾಡಿದ. Bible says, ಬೈಬಲ್ ಹೇಳ್ತದೆ, our God is a holy God. ನಮ್ಮ ದೇವರು ಪರಿಶುದ್ಧವಾದ ದೇವರು. Look here, don't look at children, look here. ಎಲ್ಲರೂ ಈ ಕಡೆ ನೋಡ್ರಿ. He cannot see sin. ಆತನು ಪಾಪವನ್ನು ನೋಡಲಾರದಷ್ಟು ಪರಿಶುದ್ಧನು. He cannot see sin. ಆತನು ಪಾಪವನ್ನು ನೋಡುವುದಿಲ್ಲ. He is holy. ಆತನು ಪರಿಶುದ್ಧನು. Jesus always called us a father, father, father. ಯೇಸು ಯಾವಾಗಲೂ ದೇವರಿಗೆ ತಂದೆಯೇ ತಂದೆಯೇ ಎಂಬುದಾಗಿ ಕರೀತಾ ಇದ್ದ. He said, I and my father are one. ಆತನು ಹೇಳ್ತಾನೆ, ನಾನು ಮತ್ತು ನನ್ನ ತಂದೆಯು ಒಂದಾಗಿದ್ದೇವೆ. They were so close. ಅವರು ಕ್ಲೋಸ್ ಆಗಿದ್ದಾರೆ. But when sin came upon Jesus, ಯಾವಾಗ ಪಾಪಗಳು ಯೇಸು ಮೇಲೆ ಬಂದವು, he was separated from God. ಆತನು ದೇವರಿಂದ ಬಿಡುಗಡೆಯನ್ನು ಹೊಂದಿದನು. That is why he cried, he wept and said, my God, why have you forsaken me? ಅದಕ್ಕಾಗಿ ಯೇಸು ಆತನು ಕಣ್ಣೀರಿಡುತ್ತಾ ಆತನು ದೇವರಿಗೆ ಕೂಗ್ತಾನೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ? Sin separated Jesus from the Father. ಪಾಪವು ತಂದೆಯಾದ ದೇವರಿಂದ ಯೇಸು ಕ್ರಿಸ್ತನನ್ನು ಅದು ಬೇರ್ಪಡಿಸಿತು. God rejected him. ದೇವರು ಆತನಿಗೆ ತಿರಸ್ಕಾರ ಮಾಡ್ತಾನೆ. That is the greatest punishment. ಅದೇ ದೊಡ್ಡವಾದ ಶಿಕ್ಷೆಯಾಗಿದೆ. That is the most painful for Jesus. ಯಾವುದು ಯೇಸುವಿಗೆ ಬಹಳ ನೋವುಂಟು ಮಾಡಿದ ಸಂಗತಿ. Now listen. ಎಲ್ಲರೂ ಈ ಕಡೆ ನೋಡ್ರಿ. Every sin needs a death. ಪ್ರತಿಯೊಂದು ಪಾಪಕ್ಕೆ ಮರಣ ಬೇಕಾಗಿದೆ. Now when he carried all our sins, ಆತ ನಮ್ಮ ಎಲ್ಲ ಪಾಪಗಳನ್ನು ಹೊತ್ತಿರುವಾಗ he cannot escape death. ಈಗ ಆತನು ತಪ್ಪಿಸಿಕೊಳ್ಳಕ್ಕಾಗಲ್ಲ. He died on the cross. ಆತನು ಕ್ರೂಜ ಮೇಲೆ ಸತ್ತನು. Something happened to him. ಏನೋ ಆಯ್ತು ಆತನಿಗೆ. His body was on the cross. ಆತನ ದೇಹ ಕ್ರೂಜ ಮೇಲೆ ಇತ್ತು. His body was buried on the tomb. ಆತನ ದೇಹಕ್ಕೆ ಹೂಣಿಟ್ಟರು. But something happened to his spirit. ಆದ್ರೆ ಆತನ ಆತ್ಮಕ್ಕೆ ಏನೋ ಆಯ್ತು. What happened to his spirit? ಆತನ ಆತ್ಮಕ್ಕೆ ಏನಾಯ್ತು? 1 Timothy 1ನೇ ತಿಮೋತಿ 3rd chapter 3ನೇ ಅಧ್ಯಾಯ verse 16. 16ನೇ ವಚನ. 1 Timothy 3rd chapter verse 16. 1ನೇ ತಿಮೋತಿ 3ನೇ ಅಧ್ಯಾಯ 16ನೇ ವಚನ. Read. ದೇವಭಕ್ತಿಯ ಮರ್ಮವು ಮಹತ್ತುಳ್ಳದೆಂಬುದು ತರ್ಕವಿಲ್ಲದ್ದು. ಅದು ಯಾವುದೆಂದರೆ, ದೇವರು ಶರೀರಧಾರಿಯಾಗಿ ಪ್ರತ್ಯಕ್ಷನಾದನು, ಆತ್ಮ ಸಂಬಂಧವಾಗಿ ನೀತಿವಂತನೆಂದು ನಿರ್ಣಯಿಸಲ್ಪಟ್ಟನು, ದೂತರಿಗೆ ಕಾಣಿಸಿಕೊಂಡು ಅನ್ಯ ಜನರಿಗೆ ಸಾರಲ್ಪಟ್ಟನು, ಲೋಕದಲ್ಲಿ ನಂಬಲ್ಪಟ್ಟನು, ಮಹಿಮೆಗೆ ಏರಿಸಿದನು. Listen. Paul starts like, without controversy, great is the mystery of godliness. ಪೌಲನು ಪ್ರಾರಂಭಿಸುವಾಗ ದೇವ ಭಕ್ತಿಗೆ ಆಧಾರವಾಗಿರುವ ಸತ್ಯಾರ್ಥವು ಗಂಭೀರವಾಗಿದೆ ಎಂಬುದಾಗಿ ಹೇಳ್ತಾನೆ. It's a mystery.
ಅದು ಒಂದು ರಹಸ್ಯವಾಗಿದೆ. What is the mystery? ಆ ರಹಸ್ಯ ಏನಾಗಿದೆ? God was manifested in the flesh. ದೇವರು ಶರೀರಧಾರಿಯಾಗಿ ಬಂದದ್ದು. Hallelujah. ಹಲ್ಲೆಲೂಯಾ. Jesus came in the form of a man. ಯೇಸು ಮನುಷ್ಯನಾಗಿ ಬಂದ. He died on the cross. ಆತನು ಕ್ರೂಜೆ ಮೇಲೆ ಸತ್ತ. Then it says ಅಲ್ಲಿ ನಂತರ ಹೇಳ್ತದೆ, he was justified in the spirit. ಆತನು ಆತ್ಮದಲ್ಲಿ ನೀತಿವಂತನೆಂಬುದಾಗಿ ನಿರ್ಣಯ ಹೊಂದಿದ್ದ. Say justified in the spirit. ಆತ್ಮದಲ್ಲಿ ನೀತಿವಂತನಾಗಿ ನಿರ್ಣಯಿಸಲ್ಪಟ್ಟ. He who knew no sin, why he should be justified in the spirit? ಯಾರಿಗೆ ಪಾಪನೇ ಗೊತ್ತಿಲ್ಲ, ಯಾಕೆ ಆತನು ನೀತಿವಂತನೆಂದು ಎಣಿಸಲ್ಪಡಬೇಕು? He is already holy. ಆತನು ಮೊದಲೇ ಪರಿಶುದ್ಧನು. But when he carried all our sins, ಆದ್ರೆ ಯಾವಾಗ ನಮ್ಮ ಎಲ್ಲರ ಪಾಪಗಳನ್ನು ಒತ್ತುಕೊಂಡ, look here. ಎಲ್ಲರೂ ಈ ಕಡೆ ನೋಡ್ರಿ. Don't look here. It's a very important truth, okay? ಯಾರು ಆ ಕಡೆ ಈ ಕಡೆ ನೋಡ್ಬೇಡ್ರಿ, ಬಹಳ ಪ್ರಾಮುಖ್ಯವಾದದ್ದು. He carried all our sins. ನಮ್ಮ ಎಲ್ಲ ಪಾಪಗಳನ್ನು ಒತ್ತುಕೊಂಡ. He died on the cross. ಆತನು ಕ್ರೂಜೆಯ ಮೇಲೆ ಸತ್ತ. His spirit left the body. ಆತನ ಆತ್ಮ ದೇಹವನ್ನು ಬಿಟ್ಟಿತು. In his spirit, sin nature has come. ಆತನ ಆತ್ಮದಲ್ಲಿ ಪಾಪದ ಸ್ವಭಾವ ಬಂತು. So we are supposed to go to hell. ನಾವು ನರಕಕ್ಕೆ ಹೋಗ್ಬೇಕಾಗಿತ್ತು. In the spirit, he went to hell. ಆತ್ಮದಲ್ಲಿ ಆತನು ನರಕಕ್ಕೆ ಹೋಗ್ತಾನೆ. Fire was there. ಅಲ್ಲಿ ಬೆಂಕಿ ಇತ್ತು. We are supposed to go. ನಾವು ಅಲ್ಲಿ ಹೋಗ್ಬೇಕಾಗಿತ್ತು. On behalf of you and me, Jesus went to the hell. ನಿನ್ನ ಪರವಾಗಿ ನನ್ನ ಪರವಾಗಿ ಯೇಸು ನರಕಕ್ಕೆ ಹೋದ. Then the devil thought, ನಂತರ ಸೈತಾನ ಅನ್ಕೊಳ್ತಾನೆ, now over. ಈಗ ಮುಗಿತು. No hope for man. ಈಗ ಮನುಷ್ಯನಿಗೆ ಯಾವುದೇ ನಿರೀಕ್ಷೆ ಇಲ್ಲ. He is the only person ಆತನೇ ಒಬ್ಬ ವ್ಯಕ್ತಿ who came to set man free. ಮನುಷ್ಯನಿಗೆ ಬಿಡುಗಡೆ ಮಾಡುವುದಕ್ಕಾಗಿ ಬಂದವನು. He has come to the hell. ಈಗ ಆತನೇ ನರಕಕ್ಕೆ ಬಂದಿದ್ದಾನೆ. Hallelujah. Hallelujah. The devil mocked at him. ಮತ್ತು ಸೈತಾನ ಆತನ ಮೇಲೆ ಅವಹೇಳನ ಮಾಡ್ತಾನೆ. Because sin nature took him to the hell. ಪಾಪದ ಸ್ವಭಾವ ಆತನ ನರಕಕ್ಕೆ ಕರ್ಕೊಂಡು ಹೋಗ್ತದೆ. Devil thought it is all over. ಸೈತಾನ ಅನ್ಕೊಳ್ತಾನೆ ಇದೆಲ್ಲ ಮುಕ್ತಾಯವಾಯಿತು. But the Bible says, ಆದ್ರೆ ಬೈಬಲ್ ಹೇಳ್ತದೆ, God justified him in the spirit. ದೇವರು ಆತನನ್ನು ಆತ್ಮದಲ್ಲಿ ನೀತಿವಂತನೆಂದು ನಿರ್ಣಯಿಸಿದನು. All of you say in Kannada? ಎಲ್ಲರೂ ಕನ್ನಡದಲ್ಲಿ, ದೇವರು ಆತನನ್ನು ಆತ್ಮದಲ್ಲಿ ನೀತಿವಂತನೆಂದು ನಿರ್ಣಯಿಸಿದನು. Miraculously, ಅದ್ಭುತವಾಗಿ God performed miracle. ದೇವರು ಅದ್ಭುತವನ್ನು ಉಂಟು ಮಾಡಿದ. That sin nature is removed, righteousness came in him. ಪಾಪದ ಸ್ವಭಾವ ತೆಗೆದು ಹಾಕಲ್ಪಟ್ಟು ನೀತಿವಂತಿಕೆ ಒಳಗಡೆ ಬಂತು. The spirit of the Lord, ದೇವರ ಆತ್ಮನು is not only resurrected the body of Jesus, is resurrected him right from the hell he came up. ಆತನು ದೇವರ ಆತ್ಮನು ಯೇಸು ಕ್ರಿಸ್ತನ ದೇಹವನ್ನು ಎತ್ತುವುದು ಮಾತ್ರವಲ್ಲದೆ ಆತನು ನರಕದ ಒಳಗಿಂದ ಎತ್ತಿಕೊಂಡು ಬರ್ತಾನೆ. Whatever power and authority devil has robbed from us, he got it back. ಮತ್ತು ಏನೆಲ್ಲ ಶಕ್ತಿ ಅಧಿಕಾರವನ್ನು ಸೈತಾನ್ ನಮ್ಮಿಂದ ಕಿತ್ತುಕೊಂಡಿದ್ದನೋ ಅವುಗಳನ್ನು ವಾಪಸ್ ತೆಗೆದುಕೊಂಡು ಬರ್ತಾನೆ. He went to the hell. ಆತನು ನರಕಕ್ಕೆ ಹೋದನು. He defeated the devil in the hell. ಆತನು ಸೈತಾನನ್ನು ನರಕದಲ್ಲೇ ಸೋಲಿಸಿದನು. He rose again. ಆತನು ತಿರುಗಿ ಎದ್ದು ಬಂದನು. That is the meaning, he is justified in the spirit. ಮತ್ತು ಅದೇ ಅರ್ಥವಾಗಿದೆ ಆತನು ಆತ್ಮದಲ್ಲಿ ನೀತಿವಂತನೆಂದು When he rose ನಿರ್ಣಯಿಸಲ್ಪಟ್ಟಿತು. again, ಆತನು ತಿರುಗಿ ಎದ್ದಾಗ he was seen by angels. ಆತನು ದೇವದೂತರ ಮೂಲಕ ಕಾಣಿಸಲ್ಪಟ್ಟನು. Then Gentiles saw it. ಅನ್ಯರು ನೋಡಿದರು, They believed. ಅವರು ನಂಬಿದರು. He has entered the glory of God now. ಆತನು ದೇವರ ಮಹಿಮೆಯಲ್ಲಿ ಪ್ರವೇಶ ಮಾಡಿದನು. Hallelujah. Hallelujah. My punishment, ನನ್ನ ಶಿಕ್ಷೆ, your punishment, ನಿನ್ನ ಶಿಕ್ಷೆ Jesus took it. ಯೇಸು ತೆಗೆದುಕೊಂಡನು. Not only on the cross, ಅದು ಕ್ರೂಜೆ ಮೇಲೆ ಮಾತ್ರವಲ್ಲ, the place we are supposed to go, he went on behalf of you and me. ಯಾವ ಸ್ಥಳಕ್ಕೆ ನಾನು ನೀನು ಹೋಗ್ಬೇಕಾಗಿತ್ತು ನಿನ್ನ ಪರವಾಗಿ ಯೇಸು ಹೋದ. I am going to continue next week. ನಾನು ಇದನ್ನು ಮುಂದಿನ ವಾರ ಮುಂದುವರಿಸಿಕೊಂಡು ಹೋಗ್ತೇನೆ. Don't miss it. ಅದನ್ನು ತಪ್ಪಿಸಿಕೊಳ್ಳಬೇಡ್ರಿ. How he came out, what happens when he come out, and
how it is related to us. ಮತ್ತು ಆತನು ಹೇಗೆ ಆತನು ಮೇಲೆ ಬಂದನು ಮತ್ತು ಆತನು ಬರುವಾಗ ಏನಾಯಿತು ಮತ್ತು ಇದು ಹೇಗೆ ನಮಗೆ ಸಂಬಂಧವಾಗಿದೆ ಎಂಬುದಾಗಿ ಹೇಳ್ತೇನೆ. One good news. ಒಂದು ಶುಭ ಸಂದೇಶ. All our sins are already carried. ನಮ್ಮ ಎಲ್ಲ ಪಾಪಗಳು ಮೊದಲೇ ದೇವರು ಯೇಸು ಕ್ರಿಸ್ತನು All ಹೊತ್ತುಕೊಂಡಿದ್ದಾನೆ. the punishment is cancelled. ನಮ್ಮ ಎಲ್ಲ ಶಿಕ್ಷೆಗಳು ರದ್ದಾಗಿದೆ. Amen. Remember this much. ಇಷ್ಟು ನೆನಪಿಟ್ಟುಕೊಳ್ಳ್ರಿ. On behalf of you and me, ನಿನ್ನ ಪರವಾಗಿ ನನ್ನ ಪರವಾಗಿ Jesus went to hell. ಯೇಸು ನರಕಕ್ಕೆ ಹೋದನು. Because of that, ಅದರ ಕಾರಣದಿಂದ time Jesus can come. Anytime Jesus can come. ಯಾವುದೇ ಸಮಯದಲ್ಲಿ ಯೇಸು ಬರ್ತಾನೆ. You will go with Jesus. ನೀವು ಯೇಸುವಿನೊಂದಿಗೆ ಹೋಗ್ತೀರಿ. You will not be left out in this world. ಈ ಲೋಕದಲ್ಲಿ ನೀವು ಬಿಡಲ್ಪಡುವುದಿಲ್ಲ. No fear. ಯಾವುದೇ ಭಯ ಇಲ್ಲ. Hallelujah. Hallelujah. People ask me, second coming of Jesus, no problem. ಮತ್ತು ಜನರು ಹೇಳ್ತಾರೆ ಎರಡನೇ ಬರಣದ ಬಗ್ಗೆ. ನಾನು ಹೇಳ್ತೇನೆ ಪರವಾಗಿಲ್ಲ. Let him come anytime. ಆತನು ಯಾವಾಗಲೂ ಬರಲಿ. Because my sin he carried. ಯಾಕಂದ್ರೆ ನನ್ನ ಪಾಪ ಆತನು My ಹೊತ್ತುಕೊಂಡಿದ್ದಾನೆ. punishment he took. ನನ್ನ ಶಿಕ್ಷೆ ಆತನು He ಹೊತ್ತುಕೊಂಡಿದ್ದಾನೆ. defeated the devil on behalf of me. ನನ್ನ ಪರವಾಗಿ ಆತನು ಸೈತಾನನ್ನು ಸೋಲಿಸಿದ್ದಾನೆ. He rose again. ಆತನು ತಿರುಗಿ ಎದ್ದು ಬಂದಿದ್ದಾನೆ. And that is what Paul says in 1 Corinthians 15th chapter. ಮತ್ತು ಅದನ್ನೇ ಪೌಲನು 1ನೇ ಕೊರಿಂಥ 15ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾನೆ. Because he rose again, ಆತನು ಎದ್ದು ಬಂದಿರುವ ಕಾರಣ you also will be taken up. ನೀವು ಸಹ ಎತ್ತಲ್ಪಡ್ತೀರಿ. When Jesus comes, ಯಾವಾಗ ಯೇಸು ಬರ್ತಾನೆ, the twinkling of a light, ಕಣ್ರೆಪ್ಪೆ ಬಡಿಯುವಷ್ಟರೊಳಗಾಗಿ trumpet will be blown. ಮತ್ತು ತುತ್ತೂರಿ ಊದುವಾಗ All those who are in Christ will rise up. ಯಾರೆಲ್ಲ ಕ್ರಿಸ್ತನಲ್ಲಿ ಸತ್ತವರಾಗಿದ್ದಾರೋ ಅವರು ಎದ್ದು ಬರ್ತಾರೆ. All those who are living also will be risen up. ಮತ್ತು ಯಾರೆಲ್ಲ ಜೀವಂತವಾಗಿದ್ದಾರೋ ಅವರು ಎತ್ತಲ್ಪಡ್ತಾರೆ. Hallelujah. Hallelujah. Are you with me? ನನ್ನೊಟ್ಟಿಗಿದ್ದೀರಾ? This is gospel. ಇದೇ ಸುವಾರ್ತೆಯಾಗಿದೆ. He carried all our sins. ಆತ ನಮ್ಮ ಎಲ್ಲ ಪಾಪಗಳನ್ನು ಹೊತ್ತುಕೊಂಡನು. Amen. Shall we all stand up? ನಾವೆಲ್ಲ ಎದ್ದೆತ್ತುಕೊಳ್ಳೋಣ. Just lift up your hands and thank God. ನಾವು ನಮ್ಮ ಕೈಗಳನ್ನು ಎತ್ತಿಕೊಂಡು ದೇವರಿಗೆ ವಂದನೆ ಸಲ್ಲಿಸೋಣ. All our sins he carried. ನಮ್ಮ ಎಲ್ಲ ಪಾಪಗಳನ್ನು ಆತನು ಹೊತ್ತುಕೊಂಡಿದ್ದಾನೆ. Thank him, thank him, thank him. ಆತನಿಗೆ ವಂದನೆ ಸಲ್ಲಿಸೋಣ. Thank him. ಓ ಥ್ಯಾಂಕ್ ಯು ಲಾರ್ಡ್. ವಂದನೆ. All our sins ನಮ್ಮ ಎಲ್ಲ ಪಾಪಗಳನ್ನು Jesus carried on the cross. ಯೇಸು ಕ್ರೂಜೆ ಮೇಲೆ ಹೊತ್ತುಕೊಂಡಿದ್ದಾನೆ. ವಂದನೆ ಸ್ವಾಮಿ. ವಂದನೆ 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 ಕರ್ತನೆ. You are not a sin carrier. ನೀವು ಪಾಪವನ್ನು ಹೊತ್ತುಕೊಳ್ಳುವವರಲ್ಲ. It is already over. ಅದು ಮೊದಲೇ ಮುಗಿದು ಹೋಗಿದೆ. The punishment is cancelled. ಮತ್ತು ಅಲ್ಲಿ ಶಿಕ್ಷೆ ರದ್ದಾಗಿದೆ. It is cancelled. ಆ ಶಿಕ್ಷೆಗಳು ಆಳಿಸಲ್ಪಟ್ಟಿದೆ. Jesus went to hell ಯೇಸು ನಮ್ಮ ಪರವಾಗಿ ನರಕಕ್ಕೆ ಹೋದನು. on behalf of us. ನಮ್ಮ ಪರವಾಗಿ. Now you can thank God. ಈಗ ನೀವು ದೇವರಿಗೆ ವಂದನೆ ಸಲ್ಲಿಸಿರಿ. He has given you gift of eternal life. ನಿಮಗೆ ನಿತ್ಯ ಜೀವದ ವರವನ್ನು ಕೊಟ್ಟಿದ್ದಾನೆ. Through our Lord Jesus Christ you received it. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಾವು ಹೊಂದಿಕೊಂಡಿದ್ದೇವೆ. You are ready to go with him in the second coming of Jesus. ನೀವು ಯೇಸುವಿನ ಎರಡನೇ ಬರಣದಲ್ಲಿ ಹೋಗುವುದಕ್ಕೆ ಸಿದ್ಧರಾಗಿರುವವರಾಗಿದ್ದೀರಿ. Thank him, thank him, thank him. ಆತನಿಗೆ ವಂದನೆ ಸಲ್ಲಿಸಿರಿ. Thank him. ಆತನಿಗೆ ವಂದನೆ Thank ಸಲ್ಲಿಸಿರಿ. him, thank him. ವಂದನೆ Oh, ಸ್ವಾಮಿ. God ವಂದನೆ doesn't ಸ್ವಾಮಿ. see your